ಕಾರ್ಮಿಕರ ಸಂಬಳ ಕೇಳಿ ಶಾಕ್ ಆದ್ರು ಬೆಂಗಳೂರಿಗರು. ಡಿಗ್ರಿ ಮಾಡೋದೆಲ್ಲ ವೇಸ್ಟ್ ಅಂದ್ರು. ಎಷ್ಟು ನಿಮ್ಗೆಲ್ಲ ಸಂಬಳಕ್ಕ? 40,000. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಮಾಡಿದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ಪೌರ ಕಾರ್ಮಿಕರು ತಮ್ಮ ಸಂಬಳದ ಬಗ್ಗೆ ಮಾತನಾಡಿದ್ದಾರೆ. ತಿಂಗಳಿಗೆ ಎಷ್ಟು ಸಂಬಳ ಪಡೆಯೋದಾಗಿ ಹೇಳಿಕೊಂಡಿದ್ದಾರೆ. ತಮ್ಮ ಕೆಲಸದ ಸಮಯ, ಸವಾಲುಗಳು ಹಾಗೆ ಪಿಎಫ್ನಂತಹ ಸೌಲಭ್ಯಗಳ ಕೊರತೆಯ ಬಗ್ಗೆಯೂ ಕೂಡ ವಿವರಿಸಿದ್ದಾರೆ. ಬೆಂಗಳೂರು ನಗರ ಸ್ವಚ್ಛತೆಗೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ಪೌರ ಕಾರ್ಮಿಕರು. ಈ ಶ್ರಮಜೀವಿಗಳು ಒಂದು ದಿನ ರಜೆ ಹಾಕಿದ್ರೆ ಬೆಂಗಳೂರು ಕಸದಿಂದ ತುಂಬಿ ತುಳುಕುತ್ತೆ. ಈ ಪೌರ ಕಾರ್ಮಿಕರಿಗೆ ಸಂಬಳ ಕಡಿಮೆ ಎಂದು ಹೇಳ್ತಿರ್ತಾರೆ. ಆದ್ರೆ ಕಂಟೆಂಟ್ ಕ್ರಿಯೇಟರ್ ಒಬ್ರು ಪೌರ ಕಾರ್ಮಿಕರೊಂದಿಗೆ ಮಾತನಾಡಿದ್ದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಪೌರ ಕಾರ್ಮಿಕರು ತಮ್ಮ ಕೆಲಸದ ವೈಖರಿಯ ಬಗ್ಗೆ ಮಾತನಾಡಿದ್ದಾರೆ. ಇದೀಗ ಈ ವಿಡಿಯೋ ನೋಡಿದ ನೆಟ್ಟಿಗರು ಡಿಗ್ರಿ, ಇಂಜಿನಿಯರ್ ಮುಗಿಸಿ ಕಾರ್ಪೊರೇಟ್ ಕಂಪನಿಗಳಲ್ಲಿ 15ರಿಂದ 20,000 ಸಂಬಳ ಪಡೆಯೋದು ವೇಸ್ಟ್ ಅನಿಸುತ್ತೆ. ಇವರು ಮಾಡುವ ಕೆಲಸಕ್ಕೆ ಎಷ್ಟು ಸಂಬಳ ನೀಡಿದ್ರೂ ಕಡಿಮೆ. ಅಷ್ಟು ಸಂಬಳ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಮನೆ ಮನೆಗೆ ಬಂದು ಟಿಪ್ಸ್ ಕೇಳ್ತಾರೆ, ಕೊಡದಿದ್ರೆ ಬೈತಾರೆ ಅಂತ ಕಮೆಂಟ್ ಮಾಡಿದ್ದಾರೆ. ಈ ವಿಡಿಯೋ ಕ್ಲಿಪ್ ಪ್ರಕಾರ ಬೆಂಗಳೂರಿನ ಪೌರ ಕಾರ್ಮಿಕರಿಗೆ ತಿಂಗಳಿಗೆ 40,000 ರೂಪಾಯಿ ಅಂತೆ. ಯೂನಿಫಾರ್ಮ್ ಹಾಕಿಕೊಂಡು ಕೆಲಸ ಮಾಡುವವರೆಲ್ಲ 40,000 ಸಂಬಳ ಪಡಿತಾ ಇದ್ದಾರಂತೆ. 10-15,000 ಪಡೆಯುವ ಕಾರ್ಮಿಕರು ಈಗ ಯಾರೂ ಇಲ್ಲ. 2025 ಮೇನಿಂದ ನಮ್ಗೆಲ್ಲರಿಗೂ ಕೂಡ ಸಂಬಳ ಹೆಚ್ಚಾಗಿದೆ ಅಂತ ಪೌರ ಕಾರ್ಮಿಕರು ಹೇಳ್ಕೊಂಡಿದ್ದಾರೆ. ಆದ್ರೆ ಈ ಶ್ರಮಜೀವಿಗಳಿಗೆ ಪಿಎಫ್ ಸೇರಿದಂತೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ವಂತೆ. ಇನ್ನು ಪೌರ ಕಾರ್ಮಿಕ ಮಹಿಳೆ ಮಾತನಾಡ್ತಾ, ನನ್ನ ಗಂಡ ಕಾವೇರಿ ಬೋರ್ಡ್ನಲ್ಲಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ 40,000 ಸಂಬಳ ಸಿಗುತ್ತೆ. ಪ್ರತಿ ತಿಂಗಳು 15ನೇ ತಾರೀಕಿನೊಳಗೆ ಸಂಬಳ ಕೈಗೆ ಬರುತ್ತೆ. ಒಬ್ಬರಿಗೆ ಕ್ಲೀನ್ ಮಾಡೋಕೆ 10 ರಸ್ತೆಗಳನ್ನ ಕೊಟ್ಟಿರ್ತಾರೆ. ನಾವು ಒಂದು ವಾರದಲ್ಲಿ 10 ರಸ್ತೆ ಸ್ವಚ್ಛ ಮಾಡ್ತೀವಿ. ಕೆಲವರು ನಮಗೆ ನೀರು ಸಹ ಕೊಡಲ್ಲ, ಅದಕ್ಕೆ ನಮ್ಮ ನೀರು ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಈ ಎಲ್ಲಾ ಕೆಲಸ ಮಾಡೋಕೆ ಬೇಸರ ಆಗಲ್ವಾ ಅನ್ನುವಂತಹ ಪ್ರಶ್ನೆಗೆ, ಮನೆಯಲ್ಲಿ ಮಾಡುವಂತೆ ಇಲ್ಲೂ ಕೂಡ ಮಾಡ್ತೀವಿ. ನಮ್ಮ ಮಕ್ಕಳು ಗಲೀಜ್ ಮಾಡಿದ್ರೆ ಸ್ವಚ್ಛ ಮಾಡಲ್ವಾ? ಹಾಗೆಯೇ ಕೆಲಸ ಮಾಡ್ತೀವಿ. ಕೆಲಸ ಮಾಡಿಲ್ಲ ಅಂದ್ರೆ ಹೊಟ್ಟೆ ತುಂಬಬೇಕಲ್ವಾ? ಬೆಳಗ್ಗೆ 5 ಗಂಟೆಗೆ ಮನೆಯಿಂದ ಹೊರಡುತ್ತೇವೆ. ಬೆಳಗ್ಗೆ 6:30 ಮತ್ತು 10:30ಕ್ಕೆ 2 ಬಾರಿ ಪಂಚ್ ಮಾಡಬೇಕಾಗುತ್ತೆ. ಮಧ್ಯಾಹ್ನ 2 ಗಂಟೆಯವರೆಗೆ ಕೆಲಸ ಆಗುತ್ತೆ ಅಂತ ಪೌರ ಕಾರ್ಮಿಕರು ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಇದೀಗ ಈ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದ್ದು, ಡಿಗ್ರಿ ಓದಿದಂತಹ ಯುವಕರು ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಡಿಗ್ರಿ ಓದಿ ಏನು ಪ್ರಯೋಜನ? ಈ ರೀತಿ ಕೆಲಸ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಿದ್ದಾರೆ. ಎಷ್ಟು ನಿಮ್ಗೆಲ್ಲ ಸಂಬಳಕ್ಕ? 40,000. ಹೌದಾ? ಎಲ್ಲ ಟೋಟಲ್ ನಿಮ್ಗೆಲ್ಲ ಅಸಹ್ಯ ಅನ್ಸಲ್ವಾ? ಅದು ಕಸ ಎಲ್ಲ ಎತ್ಬೇಕಾರೆ ಮಕ್ಳು ಎತ್ತಿರ್ತಾವ, ಅದನ್ನ ಬಾಚಾಕದಿಲ್ಲ. ಇದು ಹಿಂಗೆ ಅನ್ಕೊಂಡು ಹೋಯ್ತಾ ಇರ್ತೀವಿ ಅಷ್ಟೇ. ನಿಮ್ಮನೇಲಿ ಎಷ್ಟು ಜನ? ನಮ್ಮಲ್ಲಿ ನಾವು 2 ಮಕ್ಳು. ನೀವು ನಿಮ್ಗೆ 2 ಮಕ್ಳು. ಯಜಮಾನ್ರು ಅವ್ರೇನ್ ಮಾಡ್ತಾರೆ? ಕಾವೇರಿ ವಾಟರ್ ಮ್ಯಾನ್. ಅಪ್ಪ ಎಲ್ಲ ನೀವೇ 40,000 ದುಡಿತೀರಾ? ನಿಮ್ಮನೇಲಿ? ನಮ್ಮನೇಲಿ ನಮ್ಮ ಯಜಮಾನ್ರು ಇದೇ ಕೆಲಸ. ಅವ್ರಿಗ 40,000, ನಿಮ್ 40,000, 80,000 ನೀವೇ ದುಡಿತೀರಾ ಇಬ್ರೆ. ನಿಮ್ಮನೇಲಿ ಯಾಕ? ಒಬ್ರೇ ನೀವು? ಯಾರು? ಯಜಮಾನ್ ಊರಲ್ಲಿ ಇದಾರೆ. ಏನ್ ಮಾಡ್ತಾರಲ್ಲಿ? ಒಟ್ನಲ್ಲಿ ಜೀವನ ನಡೀತಾ ಇದೆ. ಬೆಳಗ್ಗೆ ಅಷ್ಟೊತ್ತಿಗೆ ಬರಕ್ ಚಳಿ ಆಗಲ್ವಾ? ಊಟ ಮಾಡಕ್ಕೆ ಬರೋದು ನಾವೇ ಕಷ್ಟಪಡ್ಲಿಲ್ಲ. ಓದಿಸ್ತಾ ಇರ್ತೀವಿ. ಮಕ್ಳು ಓದೋದ್ ಬಿಟ್ಟು ನಿಮ್ಗೆಲ್ಲ ನೋಡಿದ್ರೆ ನೀರು ಕೊಡಲ್ಲಪ್ಪ ನಿಮ್ಗೆ. ಒಬ್ಬೊಬ್ರು ಕೊಡ್ತಾರೆ, ಮನೆಯಲ್ಲಿ ಕರ್ಕೊಂತಾರೆ, ಒಬ್ಬೊಬ್ರು ನಮ್ಮನ್ನ ಕೇರ್ಲೆಸ್. ಓಕೆ, ನಿಮ್ಗೆ ಎಲ್ಲ ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ರೋಡಾ? ಅಣ್ಣ ಒಬ್ಬರಿಗೆ 10 ರೋಡು, ಒಬ್ಬೊಬ್ರಿಗೆ 10 ರೋಡು. ಒಂದು ದಿನದಲ್ಲಿ 2 ರೋಡ್ ಅಂತ 10 ರೋಡ್. ಆದ್ರೆ ನಾವು 3 ದಿನಕ್ಕೆ 10 ರೋಡ್ 3 ರೋಡ್ ಗುಡಿಸ್ಕೊಂತೀವಿ. 3 ದಿನಕ್ಕೆ 10 ರೋಡ್ ಕ್ಲಿಯರ್ ಮಾಡ್ಕೊಂತೀವಿ. ಹಂಗೆ 3 ದಿನದಲ್ಲಿ 10 ರೋಡ್. ಸ್ನೇಹಿತರ, ನಿಮಗೆ ಗೊತ್ತಿತ್ತಾ ಇವ್ರಿಗೆ ಸಂಬಳ ಇಷ್ಟು ಅಂತ? ನಿಮ್ದು ಎಷ್ಟಿದೆ ಸಂಬಳ? ಹಂಗೆ ಕಂಪೇರ್ ಮಾಡ್ತಾ ಇದ್ದೀರಾ? ಸೊ ಕಂಪೇರ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.
ಸದ್ಯಕ್ಕೆ ಸಿನಿಮಾ ಸ್ಪಾಟ್ಗಳನ್ನು ತೋರಿಸ್ತಿಲ್ಲ, ಯಾಕೆಂದರೆ ನನಗೆ ಮೈಗೆ ಅಂದರೆ ಹುಷಾರಿಲ್ಲ. ಸೊ ಒಂದು ಸ್ವಲ್ಪ ಹುಷಾರಾದ್ಮೇಲೆ ಮತ್ತೆ ಸಿನಿಮಾ ಟಾಪಿಕ್ಗಳನ್ನ ನಾನು ತೊಗೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.